ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಯಾವುದು ಯೂನಿಫೈ ಸಿ ಎಕ್ಸ್ ಟೀಮ್ ಕಡೆಯಿಂದ ಏರಿಂಗ್ ನಡೀತಾ ಇದೆ ಆ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕೆಳಗಡೆ ನೋಡೋದಾದ್ರೆ ಎಕ್ಸ್ಪ್ಲೋರ್ ಆಪರ್ಚುನಿಟಿ ನೋಡಿ, ಇದು ರಿಮೋಟ್ ಸ್ಟೇಟಸ್ ಬಂದ್ಬಿಟ್ಟು ರಿಮೋಟ್ ಆಗಿರುತ್ತೆ. ಸೊ ಇದು ಜಾಬ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಅನಲಿಸ್ಟ್ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಸ್ಟಮರ್ ಸಪೋರ್ಟು. ಇದು ಜೂನಿಯರ್ ಅನಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ, ಬಟ್ ಇವರು ಹೈಯರ್ ಮಾಡ್ತಾ ಇರೋದು ಬಂದ್ಬಿಟ್ಟು ಮ್ಯಾಂಗ್ಳೂರ್ ಲೊಕೇಶನ್ಗೆ. ಶಿಫ್ಟ್ ಅವರ್ಸು 9 ಅವರ್ಸ್ ಪರ್ ಡೇ ಆಗಿರುತ್ತೆ. ಸೊ ನೈಟ್ ಶಿಫ್ಟ್ ಇರುತ್ತೆ ಕಂಪ್ಲೀಟ್ ಆಗಿ. ಸೊ ಇವ್ರದ್ದು ಕಂಪ್ನಿ ಬಗ್ಗೆ ನೋಡೋದಾದ್ರೆ ಇವ್ರದ್ದು ನೋಡಿ, ಗ್ಲೋಬಲ್ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಕಂಪ್ನಿ ವಿತ್ ಎ ಸ್ಟ್ರಾಂಗ್ ಪ್ರೆಸೆನ್ಸ್ ಇನ್ ಯು ಎಸ್ ಇದೆ, ಕೊಲಂಬಿಯಾದಲ್ಲಿದೆ, ಮತ್ತೆ ಇಂಡಿಯಾ, ಜಮೈಕಾ, ಫಿಲಿಪೀನ್ಸಲ್ಲೆಲ್ಲ ಇದೆ ಇವ್ರ ಕಂಪ್ನಿ ಅಂತ ಹೇಳ್ತಿದ್ದಾರೆ. ಇನ್ನು ನಾವು ಇಲ್ಲಿ ರೋಲ್ ನೋಡೋದಾದ್ರೆ ಇಲ್ಲಿ ಏನು ನಮ್ದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ, ಆಸ್ ಎ ಟೆಕ್ನಿಕಲ್ ಸಪೋರ್ಟ್ ಇಂಜಿನಿಯರ್ ವಿಲ್ ಬಿ ಫ್ರಂಟ್ ಲೈನ್ ಹೀರೋ ಫಾರ್ ಅವರ್ ಕಸ್ಟಮರ್, ಹೆಲ್ಪಿಂಗ್ ದೆಮ್ ಟು ರಿಸಾಲ್ವ್ ಇಶ್ಯೂ ರಿಲೇಟೆಡ್ ಟು ವೆಬ್ಸೈಟ್ ಮ್ಯಾನೇಜ್ಮೆಂಟ್. ಅಂತಂದ್ರೆ ವೆಬ್ಸೈಟ್ ಏನೋ ಮ್ಯಾನೇಜ್ಮೆಂಟ್ ಮಾಡೋದಾದ್ರೆ, ವೆಬ್ಸೈಟ್ ಔಟ್ ಆಫ್ ಕವರೇಜ್ ಇದ್ರೆ ನಾವೆಲ್ಲ ಅದನ್ನ ಹ್ಯಾಂಡಲ್ ಮಾಡಬೇಕು. ಇದು ನೋಡಿ, ಹೋಸ್ಟಿಂಗ್ ಅಂಡ್ ನೆಟ್ವರ್ಕ್ ಪ್ರೋಟೋಕಾಲ್ಸ್ ಇರುತ್ತೆ, ಅದನ್ನೆಲ್ಲ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ದಿಸ್ ಇಸ್ ಎಂಟ್ರಿ ಲೆವೆಲ್ ಫಾರ್ ಎಕ್ಸಲೆಂಟ್ ಆಪರ್ಚುನಿಟಿ ಟು ಗೇನ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ವೆಬ್ ಟೆಕ್ನಾಲಜೀಸ್. ಅಂತಂದರೆ ನೀವೇನಾದರೂ ಫ್ರೆಶ್ ಗ್ರ್ಯಾಜುಯೇಟ್ ಆಗಿದ್ರೆ ಈ ಥರ ರೋಲ್ ಕೊಟ್ಟೋಗ್ತಿದ್ರೆ ನಿಮ್ಗೊಂದು ಬೆಸ್ಟ್ ಆಪರ್ಚುನಿಟಿ ಇದು. ಇಲ್ಲಿ ಯಾವುದೇ ಥರ ವರ್ಕ್ ಇದೆ ಅಂತಂದರೆ ನೆಟ್ವರ್ಕ್ ಟ್ರಬಲ್ ಶೂಟಿಂಗು ಮತ್ತು ಕಸ್ಟಮರ್ ಸಪೋರ್ಟ್ ರೋಲ್ಗೆ, ಮತ್ತು ನಾವು ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿ ಬರ್ತೀವಿ. ಯಾಕೆಂದರೆ ಚಾಟ್ ಮಾಡ್ಬೋದು, ಕಾಲಲ್ಲಿ ಏನೋ ಸೊಲ್ಯೂಷನ್ ಕೊಡೋದು, ಮತ್ತು ಅವ್ರಿಗೆ ಎನ್ವಿರಾನ್ಮೆಂಟ್ಗೆ ಏನಾದರೂ ಬೇಕಂತ ಅಂದರೆ ಏನಾದ್ರು ಇಶ್ಯೂಸ್ ಬಂದರೆ ನಾವು ಅವ್ರಿಗೆ ಅಪ್ಡೇಟ್ ಮಾಡಬೇಕಾಗಿರುತ್ತೆ, ಯಾವ ಥರ ಆಕ್ಸೆಸ್ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಟು. ಇಲ್ಲಿ ಕ್ವಾಲಿಫಿಕೇಷನ್ ನೋಡಿ, ಇಲ್ಲಿ ಎನಿ ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡ್ಬೋದು. ಇಲ್ಲಿ ಬರೀ ಇಂಜಿನಿಯರಿಂಗ್ ಅಲ್ಲ, ನೀವು ಎನಿ ಗ್ರ್ಯಾಜುಯೇಟ್ BA BCom BSc ಆಗಿದ್ದವರು ಅಪ್ಲೈ ಮಾಡ್ಬೋದು. ಇನ್ನು ಸ್ಕಿಲ್ಸ್ ನೋಡೋದಾದ್ರೆ ಯಾವ ಥರ ಸ್ಕಿಲ್ಸ್ ನಾವು ಕೇಳಿದ್ದಾರೆ ಅಂತಂದರೆ, ಸ್ಟ್ರಾಂಗ್ ಮಲ್ಟಿ ಟಾಸ್ಕಿಂಗ್ ಸ್ಕಿಲ್ಸ್ ಇರಬೇಕು. ಒಂದೇ ಟಾಸ್ಕ್ನ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ, ಮಲ್ಟಿಪಲ್ ಟಾಸ್ಕ್ ಮಾಡೋಷ್ಟು ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಟೈಪಿಂಗ್ ಸ್ಕಿಲ್ಸ್ ಬರಬೇಕು, ಚೆನ್ನಾಗಿ ಟೈಪ್ ಮಾಡೋಕ್ಕೆ ಬರಬೇಕು, ಮತ್ತು ಎಬಿಲಿಟಿ ಟು ಥಿಂಕ್ ಕ್ರಿಟಿಕಲ್ ಆ್ಯಂಡ್ ವರ್ಕ್ ಎಫೆಕ್ಟಿವ್ಲಿ ಅಂಡರ್ ಪ್ರೆಷರ್ ಅಂಡರಲ್ಲೂ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ನಾಲೆಜ್ ಆಫ್ ಕೀಬೋರ್ಡ್ ಅಂದರೆ ಕಂಪ್ಯೂಟರ್ನೆಲ್ಲ ಕಂಪ್ಯೂಟರಲ್ಲಿ ವರ್ಕ್ ಮಾಡೋಕ್ಕೆ ಗೊತ್ತಿರಬೇಕು. ಮತ್ತು ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸು ಅಂತಂದರೆ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಕನ್ವೆ ಮಾಡೋಷ್ಟು ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಮೇಜರಾಗಿ ಇಂಗ್ಲೀಷ್ ಸ್ಕಿಲ್ಲೇ ಬೇಕಾಗಿರುತ್ತೆ. ಮತ್ತು ವಿಲ್ಲಿಂಗ್ನೆಸ್ ಟು ಲರ್ನ್ ಮತ್ತು ಇನೋವೇಟ್ ಆ್ಯಂಡ್ ಟೇಕ್ ಆನ್ ನ್ಯೂ ಚಾಲೆಂಜಸ್, ಮತ್ತು ಏನಾದ್ರು ಚಾಲೆಂಜಸ್ ಇದ್ರೆ ಅದನ್ನ ಅಕ್ಸೆಪ್ಟ್ ಮಾಡಬೇಕು, ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಇಲ್ಲಿ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇನ್ ಚಾಟ್ ಸಪೋರ್ಟ್ ಅಂತಂದರೆ ಚಾಟ್ ಸಪೋರ್ಟ್ ಏನಾರ ಮಾಡ್ತಿದ್ರೆ ಬಿಫೋರು, ಅದೊಂದು ಬೆನಿಫಿಟೆಡು. ಅದು ಕಾಮರ್ಸ್ ಅಂತ ಅಂದರೆ ಈಗ ಫ್ಲಿಪ್ಕಾರ್ಟ್, ಅಮೆಝಾನಲ್ಲೆಲ್ಲ ಬಿಫೋರ್ ವರ್ಕ್ ಮಾಡಿದರೆ ಅವ್ರಿಗಂತೂ ತುಂಬ ಬೆನಿಫಿಟೆಡ್ ಈ ಜಾಬ್ ಅಂತ ಹೇಳಿದ್ದಾರೆ. ಮತ್ತು ಕಾಲ್ ಹ್ಯಾಂಡ್ಲಿಂಗ್ ಮತ್ತು ಕಸ್ಟಮರ್ ಸರ್ವಿಸ್ ನಾಲೆಜ್ ಇರಬೇಕು, ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಬರಲೇಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಹ್ಯಾಂಡಲ್ ಕಸ್ಟಮರ್ ಕಂಪ್ಲೇಂಟ್, ಪ್ರೊವೈಡ್ ಅಪ್ರೋಪ್ರಿಯೇಟ್ ಸೊಲ್ಯೂಷನ್ ವಿತಿನ್ ದ ಟೈಮ್ ಲೈನ್ಸ್ ಅಂತಂದರೆ ಅವ್ರು ಏನಾದರೂ ಹೇಳಿದ್ರೆ ವಿತಿನ್ ಅ ಟೈಮ್ ಅಷ್ಟರಲ್ಲಿ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ. ಮತ್ತೇನಾದರೂ ಇಶ್ಯೂ ಬರ್ತಿದೆ ಕಸ್ಟಮರ್ಗೆ, ಅವ್ರಿಗೆ ನಾವು ಎಸ್ಕಲೇಟ್ ಮಾಡಬೇಕು ಅವ್ರ ಇಶ್ಯೂನ ಅಂತ ಹೇಳಿದ್ದಾರೆ. ಮತ್ತು ಕಾಲ್ ಸ್ಕೆಡ್ಯೂಲ್ ಇದ್ದರೆ ಅಂತಂದರೆ ಕಾಲ್ ಸ್ಕೆಡ್ಯೂಲ್ ಆದ ತಕ್ಷಣ ನಾವು ಅವ್ರಿಗೆ ಕಾಲ್ ಸ್ಕೆಡ್ಯೂಲ್ ಮಾಡಿಕೊಂಡು ಅವ್ರಿಗೆ ಏನೋ ಸೊಲ್ಯೂಷನ್ ಇದ್ದರೆ ನಾವು ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತು ಇವ್ರದ್ದೇ ಒಂದು ಪ್ರೊಸೀಜರ್ ಇರುತ್ತೆ, ಗೈಡ್ಲೈನ್ಸ್ ಇರುತ್ತೆ, ಅದನ್ನೆಲ್ಲ ಫಾಲೋ ಮಾಡಬೇಕು. ಮತ್ತು ಆಪರೇಷನಲ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ ಇವ್ರ ಟೀಮ್ ಅವ್ರನ್ನ, ಅದನ್ನ ನಾವು ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ವೈ ಜಾಯ್ನರ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಸಪೋರ್ಟಿವ್ ಟೀಮ್ ಇದೆ ಮತ್ತು ಇಂಪ್ಯಾಕ್ಟ್ಫುಲ್ ವರ್ಕು. ಸೊ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ಗೂಗಲ್ಗೆ ಹೋಗಿ, ಗೂಗಲಲ್ಲಿ UNIFY ಕೆರಿಯರ್ಸ್ ಅಂತ ಟೈಪ್ ಮಾಡಿ. ಸೊ ಟೈಪ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ, ಕೆರಿಯರ್ ಅಟ್ ಯುನಿಫೈಕ್ಸ್ ಗ್ಲೋಬಲ್ ಅಂದ್ಬಿಟ್ಟು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಅದೇನೇ ಓಪನಿಂಗ್ ಇದೆ ನೋಡಿ ಕೆಳಗಡೆ. ಸೊ ಕೆಳಗಡೆ ಹಂಗೆ ಓಪನ್ ಮಾಡ್ಕೊಂಡು ಹೋಗಿ, ಇಲ್ಲಿ ಯಾವ ಕಂಟ್ರಿಗೆ ಇಂಡಿಯಾ ಆಪರ್ಚುನಿಟಿ ಅಂತ ಕೇಳ್ತಿದ್ದಾರೆ ನೋಡಿ. ಸೊ ಯಾವ ಇಯರು ಇಂಡಿಯಾ ಆಪರ್ಚುನಿಟಿ ಇಲ್ಲಿ ಅಂತ ನೋಡೋಣ. ಸೊ ಇಲ್ಲಿ ಕರೆಂಟ್ ಆಪರ್ಚುನಿಟೀಸ್ ಇನ್ ಬ್ಯಾಂಗ್ಳೂರ್, ಮೈಸೂರು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನಾವು ಜಾಬ್ ಟೈಟಲ್ಲು ಯಾವ ಲೊಕೇಶನ್ಗೆ ಅಂತ, ಸೊ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ನೋಡಿ ಎಕ್ಸ್ಪ್ಲೋರ್ ಆಪರ್ಚುನಿಟೀಸ್ ಅಂತ ಇದೆ ನೋಡಿ. ಇಲ್ಲಿ ಮ್ಯಾಂಗ್ಳೂರು
3 ಪೊಸಿಷನ್ ಇದೆ. ಸೊ ನಿಮ್ಗೇನೋ ಇಂಟ್ರೆಸ್ಟ್ ಇದೆ ರೋಲ್ಗೆ ಅಪ್ಲೈ ಮಾಡ್ಕೋಬೋದು. ಇನ್ನು ಮ್ಯಾಂಗ್ಳೂರು ಅಲ್ಲಿ 1 ಪೊಸಿಷನ್ ಇದೆ. ಸೊ ಇಲ್ಲಿ ಮ್ಯಾನೇಜರು ಮತ್ತು ಇಲ್ಲಿ 22 ಪೊಸಿಷನ್ ಇದೆ. ನಾವು ಅನಾಲಿಸ್ಟ್ ಕಸ್ಟಮರ್ ಸಪೋರ್ಟ್‌ಗೆ ಆಗ್ತಾ ಇರೋದು. ಮತ್ತು ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆ ಬೇರೆ ರೋಲ್ಗೆ ಹಾಕ್ಕೊಳ್ಳಿ ಇಲ್ಲಿ ಬೇಕಾದರೆ. ಸೊ ಇಲ್ಲಿ ನಾವು ಅನಾಲಿಸ್ಟ್ ಕಸ್ಟಮರ್ ಸಪೋರ್ಟ್ ಇಲ್ಲಿ ಎಷ್ಟೊಂದಿದೆ, ಗ್ರಾಜ್ಯುಯೇಟ್ ಇಂಜಿನಿಯರಿಂಗ್ ಟ್ರೈನಿ ತುಂಬ ಓಪನಿಂಗ್ಸ್ ಇದೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಎಲ್ಲ ಜಾಬ್ಗೂ ಹಾಕ್ಕೊಳ್ಳಿ, ನೀವು ಯಾವ್ದ್ಯಾವ್ದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ. ಸೊ ನಾವಿಲ್ಲಿ ಅನಲಿಸ್ಟ್ ಕಸ್ಟಮರ್ ಸಪೋರ್ಟ್‌ಗೆ ಹಾಕ್ಕೊಳ್ಳೋಣ. ನಾವು ಇಲ್ಲಿ ನೋಡ್ಕೋಬೋದು ಬೇಕಾದ್ರೆ ಇದು ರಿಮೋಟ್ ಪೊಸಿಷನ್ ಆಗಿರುತ್ತೆ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಅಪ್ಲೈ ಫಾರ್ ದಿಸ್ ಪೊಸಿಷನ್ ಕೊಡೋಣ ಇವಾಗ. ಸೊ ಅಪ್ಲೈ ಫಾರ್ ದಿಸ್ ಪೊಸಿಷನ್ ಕೊಟ್ಟಾಗ ಇಲ್ಲಿ ಕೇಳ್ತಿದೆ ನೋಡಿ, ಇಲ್ಲಿ ಎಷ್ಟು ಬಿಫೋರ್ ಯು ಅಪ್ಲೈ ಅಂದರೆ ಅವರ್ ರಿಕ್ವೈರ್ಮೆಂಟ್ ಫಾರ್ ಎಂಪ್ಲಾಯ್ಮೆಂಟ್ ಯುವರ್ ಮಸ್ಟ್ ಬಿ ಐದರ್ ಹೈಸ್ಕೂಲ್ ಡಿಪ್ಲೊಮಾ ಆರ್ GD ಆರ್ ಈಕ್ವಲೆಂಟ್ ಅಂತಂದರೆ ಅಟ್ಲೀಸ್ಟ್ PU ಪಾಸ್ ಆಗಿರಬೇಕು. ಆರ್ ಯು ಏಬಲ್ ಟು ಮೀಟ್ ದಿಸ್ ರಿಕ್ವೈರ್ಮೆಂಟ್ ಅಂತ ಕೇಳ್ತಿದ್ದಾರೆ. ಮತ್ತು 18 ಇಯರ್ ಆಗಿದೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಕೊಟ್ಬಿಟ್ಟು ಕಂಟಿನ್ಯೂ ಕೊಡೋಣ. ಇಲ್ಲಿ ನಮ್ಮ ರೆಸ್ಯೂಮೇನ ಇಲ್ಲಿ ಚೂಸ್ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಚೂಸ್ ಫೈಲಲ್ಲಿ. ಮತ್ತು ಫಸ್ಟ್ ನೇಮ್, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ ಕೊಡಬೇಕು ಮತ್ತು ಮೊಬೈಲ್ ನಂಬರ್ ಕೂಡ ಕೊಡಬೇಕು. ನಮ್ದು ಅಡ್ರೆಸ್ ಏನಿದೆ ಅದು ಹಾಕೋಬೇಕು. ವುಡ್ ಯು ಲೈಕ್ ಟು ರಿಸೀವ್ ಟೆಕ್ಸ್ಟ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಪ್ರೈವಸಿನ ಅಕ್ಸೆಪ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಕೊಡಿ. ಸೊ ನಿಮ್ಗೆ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ರಿಕ್ವೈರ್ಮೆಂಟ್ ತಕ್ಕನಾಗಿ ನಮ್ಮದು ರೆಸ್ಯೂಮೇ ಇದ್ದರೆ, ನಿಮ್ಗೆ ಏನಾದರೂ ಸ್ಕಿಲ್ಸ್ ಮ್ಯಾಚ್ ಆದರೆ ಖಂಡಿತ ಕಾಲ್ ಬರುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಇವಾಗ ಇನ್ನೊಂದು ಜಾಬ್, ಸೆಕೆಂಡ್ ಜಾಬ್ ಬಂದ್ಬಿಟ್ಟು ನೋಡಿ, ಇನ್ಫೋಸಿಸ್ BPM ಕಡೆಯಿಂದ ಕಸ್ಟಮರ್ ಸರ್ವಿಸ್ ಸ್ಪೆಷಲಿಸ್ಟ್ ರೋಲು ಟೆಕ್ನಿಕಲ್ ಸಪೋರ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಬ್ಯಾಂಗ್ಳೂರ್ ಲೊಕೇಶನ್ ಆನ್ ಸೈಟ್ ಆಗಿದೆ. ಇದು 1 ವೀಕ್ ಆಗಿದೆ, ಬೇಕಾದರೆ ನೋಡ್ಕೊಳ್ಳಿ. ಇಲ್ಲಿ ಮ್ಯಾನೇಜರ್ ಯಾರು ಇವರು ಹೈಯರ್ ಮಾಡ್ತಾ ಇರೋದು ಅವ್ರ ಡೀಟೇಲ್ಸ್ ಕೂಡ ಇದೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. HR ಗಳದ್ದು 4. ನೀವು ಕಾಲ್ ಮಾಡಿ ಬೇಕಾದ್ರೆ ಅವ್ರನ್ನ ಕೇಳ್ಕೊಬೋದು. ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಸೇಮ್ ಇದೆ. ಇಲ್ಲೂ ಎಕ್ಸೆಪ್ಷನಲ್ ಕಸ್ಟಮರ್ ಸಪೋರ್ಟ್ ಕೊಡಬೇಕು ಇಲ್ಲಿ ಕಾಲ್ಸ್ ಅಥವಾ ಫೋನ್, ಇಮೇಲ್ ಮುಖಾಂತರ. ಮತ್ತು ಇಲ್ಲಿ ಇಂಟರ್ನ್ಯಾಷನಲ್ ಪ್ರೊಫೆಷ್ನಲಿಸಮ್ ಅಂದರೆ ಇಂಟರ್ನ್ಯಾಷನಲ್ ಕ್ಲೈಂಟ್ ಇರ್ತಾರೆ, ಅವ್ರ ಜೊತೆಲ್ಲ ಕರೆಕ್ಟಾಗಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ಇನ್ನೇನಾದರೂ ಇಶ್ಯೂಸ್ ಬಂದರೆ, ನಿಮ್ಗೇನಾದ್ರು ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಶಿಫ್ಟ್ ಅವ್ರಿಗೆ ಎಸ್ಕಲೇಟ್ ಮಾಡಬೇಕು. ಇಲ್ಲಿ ಓಪನ್ ಟು ವರ್ಕಿನ್ ಇದನ್ನು ನೈಟ್ ಶಿಫ್ಟ್ ಆಗಿರುತ್ತೆ. ಸೊ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಡಿಸೈರ್ ಕ್ಯಾಂಡಿಡೇಟ್ ಪ್ರೊಫೈಲ್ ಬಂದ್ಬಿಟ್ಟು 0 to 5 years ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಮತ್ತು ಇಲ್ಲಿ ಕಮ್ಯುನಿಕೇಷನ್ ಇಂಗ್ಲೀಷ್ ಮ್ಯಾಂಡೇಟರಿ ಇರಬೇಕು. ಮತ್ತು ವೀಕೆಂಡ್, ಹಾಲಿಡೇಲೆಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ HR ಫೋನ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ನಾನು ಈ ಜಾಬ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀಡಿರೋರು ಮತ್ತು ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೋಬೋದು. ಇದಕ್ಕೆ ಡಿಗ್ರಿ ಕಂಪಲ್ಸರಿ ಆಗಿರಲೇಬೇಕು, ಎನಿ ಡಿಗ್ರಿ. ಸೊ ನೀವು ಅಪ್ಲೈ ಮಾಡ್ಕೋಬೋದು. ನಾನು 2 ಜಾಬ್ಗೂ ನಿಮ್ಗೆ ಅಪ್ಲೈ ಮಾಡೋದು ಏನು ರಿಕ್ವೈರ್ಮೆಂಟ್ ಅಂತ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.